ರಂಗೇರಿದೆ ಮೈಸೂರು ಕೊಡಗು ಚಾಮರಾಜನಗರ ಅಖಾಡ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಶಾಸಕ ಅನಿಲ್ ಚಿಕ್ಮಾದು ಮತಬೇಟೆಗಿಳಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹಾಗೆ ಸುನಿಲ್ ಬೋಸ್ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಮಾದು ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಒಂದು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಅಲ್ಲಿ ಎಲ್ಲ ಕಾಂಗ್ರೆಸ್ ಎಂಎಲ್ಎಗಳು, ಮಾಜಿ ಶಾಸಕರು, ನಾಯಕರು ನಮ್ಮ ಗ್ಯಾರಂಟಿಗಳು, ಅಭಿವೃದ್ಧಿ ಕೆಲಸಗಳು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರ್ತವೆ. ಮೈಸೂರಿನಲ್ಲಿ ಶಾಸಕ ಅನಿಲ್ ಚಿಕ್ಮಾದು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ ಬೇಟೆಗೆ ಇಳಿದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವ ಮುಖಾಂತರ ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿದ್ದಾರೆ. ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರಚಾರವನ್ನ ಮಾಡುವ ಮುಖಾಂತರ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ಒಂದು ನಿಟ್ಟಿನಲ್ಲಿ ಎದುರಾಳಿ ಪಕ್ಷಕ್ಕೆ ಟಾಂಗ್ ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಜೊತೆಗೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡುವ ಮುಖಾಂತರ ಸತತ 3ನೇ ಬಾರಿಗೆ ಈಗ ಮೈಸೂರು ಭಾಗದಲ್ಲಿ ಪ್ರಚಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಚ್.ಡಿ. ಕೋಟೆಯಲ್ಲಿ ಈ ಬಾರಿ ಸಮಾವೇಶವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಸಮಾವೇಶದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ಶಾಸಕ ಅನಿಲ್ ಚಿಕ್ಮಾದು ನೊಟ್ಟಿಗಿದ್ದಾರೆ. ಸರ್, ಹೆಂಗಿದೆ ಸರ್ ಚುನಾವಣಾ ಪ್ರಚಾರ? ಬಹಳ ನೀವೇ ನೋಡ್ತಿದ್ದೀರಿ ಕಾರ್ಯಕ್ರಮ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಜನ ಸೇರ್ತಾ ಇದಾರೆ ಅಂತ ತಮ್ಗೆ ಕೂಡ ಗೊತ್ತಿದೆ. ಖಂಡಿತವಾಗ್ಲೂ ಈ ಒಂದು ಯಗಡದನಕೋಟೆ ತಾಲೂಕಿನ ಜನತೆ ಕಾಂಗ್ರೆಸ್ನ ಭದ್ರಕೋಟೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು, ಜೊತೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಾಹೇಬರು, ಇವೆಲ್ಲರೂ ಕೂಡ ನಾವು ನುಡಿದಂತೆ ನಡೆದಿದ್ದೀವಿ. ಎಲ್ಲ ಯೋಜನೆಯನ್ನು ಕೂಡ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಆದ್ರಿಂದ ಈ ಒಂದು ಲೋಕಸಭಾ ಚುನಾವಣೆ ನಮ್ಮ ಕಾಂಗ್ರೆಸ್ ಗೆಲ್ಲುವುದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಈ ಒಂದು ಚುನಾವಣೆ, ಈ ಒಂದು ಲೋಕಸಭೆಯಲ್ಲಿ ಹಿಂದೆ ಸ್ಪರ್ಧಿಸ್ತಕ್ಕಂಥ ನನ್ನ ರಾಜಕೀಯ ಗುರುಗಳಂತ ಧ್ರುವಣ್ ಸಾಹೇಬರು ಪ್ರತಿನಿಧಿಸ್ತಕ್ಕಂಥದ್ದು ಕ್ಷೇತ್ರ ಇದು. ನಮ್ಮ ತಂದೆಯವರು ಈ ಕೋಟೆ ತಾಲೂಕಲ್ಲಿ MLA ಆಗಿದ್ರು. ಇಬ್ರು ಕೂಡ ಒಗ್ಗಟ್ಟಾಗಿ ನಿಂತು ಈ ಕ್ಷೇತ್ರವನ್ನ ಒಂದು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಬಡವರಿಗೆ ಜನಪರವಾದಂತ ಕೆಲಸವನ್ನ ಮಾಡಿದ್ದಾರೆ. 5 ಯೋಜನೆಗಳ ಅನುಷ್ಠಾನವನ್ನಗೊಳಿಸಿದ್ದಾರೆ. ಅದರಿಂದ ಅತಿ ಹೆಚ್ಚು ಮತವನ್ನ ನಮ್ಮ ಯಗಡದನಕೋಟೆ ತಾಲೂಕಿನ ಕಾರ್ಯಕರ್ತರು, ಮುಖಂಡರುಗಳು ಹೆಚ್ಚಿನ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನ ನಾವು ಕೊಡ್ತೀವಿ. ಅಂದ್ರೆ ಮುಖ್ಯವಾಗಿರೋದು ಸುನಿಲ್ ಬೋಸ್ ಅವರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳಿ, ಅಭ್ಯರ್ಥಿಯಲ್ಲಿ ಏನಾದ್ರು ಒಂದು ಕ್ವಾಲಿಟಿ ಇರ್ಬೇಕಲ್ಲ? ಖಂಡಿತವಾಗ್ಲೂ ಸುನಿಲ್ ಬೋಸ್ ಅವರು ಸ್ನೇಹಜೀವಿ, ಎಲ್ಲರ ಜೊತೆನೂ ಕೂಡ ಒಡನಾಡಿಯಾಗಿ ಒಂದು ಕೆಲಸವನ್ನ ಮೊದಲಿಂದ ಪಕ್ಷಕ್ಕೆ ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮೇಕೆದಾಟು ಯೋಜನೆ ಇರ್ಬೋದು, ಅವ್ರ ತಂದೆಯವರು ಚುನಾವಣೆಗೆ ನಿಂತಾಗ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳನ್ನ ಕೂಡ ಸುನಿಲ್ ಬೋಸ್ ಅವರು ಪಕ್ಷದ ಕಾರ್ಯಕರ್ತರಾಗಿ ಕೆಲಸವನ್ನ ಅವ್ರು ಮಾಡಿರ್ತಕ್ಕಂಥದ್ದು. ಅದರಿಂದ ಅತಿ ಹೆಚ್ಚು ಮತವನ್ನ ಕೊಡಬೇಕು. ಯಾಕಂದ್ರೆ ಅವರು ಕೂಡ ಒಳ್ಳೆ ಉತ್ತಮವಾಗಿ ಕಾರ್ಯಕರ್ತನಾಗಿ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಈ ಒಂದು ಲೋಕಸಭೆಯಲ್ಲಿ ನಾವೆಲ್ಲರ ಒಗ್ಗಟ್ಟಾಗಿ ನಿಂತು, ನಾವಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಗಣೇಶ್ ಪ್ರಸಾದ್ ಆಗಿರ್ಬೋದು, AR ಕೃಷ್ಣಮೂರ್ತಿ ಅವರಾಗಿರ್ಬೋದು, ಪುಟ್ಟರಂಗ ಶೆಟ್ಟರ್ ಆಗಿರ್ಬೋದು, ಅನೂರ್ ನರೇಂದ್ರಣ್ಣ ಆಗಿರ್ಬೋದು, ಜೊತೆಗೆ ಯತೀಂದ್ರ ಅವರು ಆಗಿರ್ಬೋದು, ಜೊತೆಗೆ ಎಲ್ಲರೂ ಸೇರಿ 8 ಜನ ಶಾಸಕರುಗಳು ಒಗ್ಗಟ್ಟಾಗಿ ನಿಂತು ಅವ್ರಿಗೆ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅಂದ್ರೆ ಮುಖ್ಯಮಂತ್ರಿಗಳು ಜಾಸ್ತಿ ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಮಾತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ 3 ಬಾರಿ ಬಂದಿದ್ದಾರೆ, ಮತ್ತಿನ್ನೊಂದ್ಸರಿ ಇಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಇದೆ, ಭರವಸೆ ಇದೆ, ಜನಪರವಾದಂತ ಕೆಲಸ ಕಾರ್ಯಗಳನ್ನ ನಾವು ಮಾಡಿದೀವಿ. ರಾಜ್ಯದ ಜನತೆಗೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಅಭಿವೃದ್ಧಿನೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತಿದ್ದೀವಿ. ಉದಾಹರಣೆಗೆ ನನ್ನ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ರೀತಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಎಲ್ಲರೂ ಕೂಡ ಅನುದಾನಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಮ್ಮ ಅಭ್ಯರ್ಥಿಗಳು 28 ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಗೆಲ್ತಕ್ಕಂಥ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ. ಈಗ ನಿಮ್ಮ ಎದುರಾಳಿ ಅಭ್ಯರ್ಥಿ ಏನಿದ್ದಾರೆ, ಪ್ರತಿಸ್ಪರ್ಧಿ ಏನಿದ್ದಾರೆ, ಅವರು ಕೂಡ ಧ್ರುವನಾರಾಯಣ ಅವರ ಹಿಂಬಾಲಕರಾಗಿದ್ರು ಅಥವಾ ಸ್ನೇಹಿತರಾಗಿದ್ರು, ಅತ್ಯಾಪ್ತರಾಗಿದ್ರು, ಈ ತರದಿದೆ. ಅದು ಎಫೆಕ್ಟ್ ನಾನು ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಕ್ ಬಯಸ್ತೀನಿ. ದರ್ಶನ್ ರವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವ್ರು ಎಲ್ಲೋಗಿದ್ರು? ಅವತ್ತು ಅವ್ರ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಯಾರ ಪರವಾಗಿ ಅವರು ಮತ ಯಾಚಿಸಿದ್ರು? ಜೊತೆಗೆ ಇದೆಲ್ಲವನ್ನು ಕೂಡ ನಾವು ಕೇಳಬೇಕಾಗ್ತದೆ. ಇವತ್ತು ಮಾತ್ರ ಧ್ರುವಣ್ ಸಾಬ್ರು ಹೇಳ್ತಾರೆ
ಹೌದು, ದರ್ಶನ್ ಅವರು ಧ್ರುವನಾರಾಯಣ ಚುನಾವಣೆಗೆ ನಿಂತಾಗ ಅವ್ರು ಎಲ್ಲಿ ಹೋಗಿದ್ರು ಅನ್ನೋ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಈಗ ಮುಖ್ಯವಾಗಿ ತಾವು ವಾಲ್ಮೀಕಿ ಸಮುದಾಯದ ಪ್ರಬಲವಾದಂತಹ ಶಾಸಕರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಹಿಡಿತ ಇರ್ತಕ್ಕಂಥದ್ದು. ಅಲ್ಲಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು ಇದೇನಾದ್ರು? ಈಗ ಆಲ್ರೆಡಿ ನಾನು ನಾಳೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದಲ್ಲಿ ಪಕ್ಷದ ನಮ್ಮ ಸಮಾಜದ ಅನೇಕ ಮುಖಂಡಗಳ ಸಭೆ ಕರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದೇ 19-20ನೇ ತಾರೀಕು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹುಣಸೂರು, ಪಿರಿಯಾಪಟ್ಟಣ ಜೊತೆಗೆ ಕೊಡಗು ಹೋಗ್ತಕ್ಕಂಥ ಕೆಲಸವನ್ನ ನಾನು ಮಾಡಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ. ಮೈಸೂರು ಭಾಗದಲ್ಲಿ ನಿಮ್ಮ ಅಭ್ಯರ್ಥಿಗೆ ಯಾವ ರೀತಿ ಇದೆ ವಾತಾವರಣ? ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಜಿಲ್ಲೆ 100ಕ್ಕೆ 100ರಷ್ಟು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಯಾವುದೇ ರೀತಿ ಅನುಮಾನ ಇಲ್ಲ, ಗೆದ್ದೇ ಗೆಲ್ತಾರೆ. ಮತದಾರರಿಗೆ, ಎರಡೂ ಕ್ಷೇತ್ರದ ಮತದಾರರಿಗೆ ಏನ್ ಮನವಿ ಮಾಡಿ? ಎರಡೂ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡ್ತೀನಿ, ರಾಜ್ಯದಲ್ಲಿ ಬಡವರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಜನಪರವಾದ ಕೆಲಸ ಯಾರು ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅದರಿಂದ ದಯವಿಟ್ಟು ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದನ ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಇದು ಮುಖ್ಯವಾಗಿ ಕೋಟೆ ತಾಲೂಕಿನ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಅವರ ಮಾತುಗಳು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳ ಕೊಡುಗೆ ಇರತಕ್ಕಂಥದ್ದು. ಹೀಗಾಗಿ ನಮಗೆ ಎರಡು ಕ್ಷೇತ್ರಗಳ ಜೊತೆಗೆ ರಾಜ್ಯದ 28 ಕ್ಷೇತ್ರಗಳಲ್ಲೂ ಕೂಡ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲುವಂತಹ ವಾತಾವರಣ ನಿರ್ಮಾಣವಾಗಿದೆ ಅನ್ನುವುದು ವಿಶ್ವಾಸದ ಮಾತು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.